ನೋಡಿ ಅಲ್ಲಿ ಕಾಣುತ್ತಲ್ಲ ಅದೇ ನದಿ, ತುಂಗಭದ್ರಾ ನದಿ. ರಾಯಚೂರಿನ ಪ್ರತಿಷ್ಠಿತ ನದಿಗಳಲ್ಲಿ ಒಂದು. ರಾಯಚೂರಲ್ಲಿ 2 ನದಿಗಳು ಹರಿತವೆ, ಒಂದು ಕೃಷ್ಣ, ಇನ್ನೊಂದು ತುಂಗಭದ್ರಾ. ಕೃಷ್ಣ ಬಂದು ಆ ಕಡೆ ರಾಯಚೂರು ದೇವದುರ್ಗ ಆ ಕಡೆ ಹೋದರೆ, ಈ ತುಂಗಭದ್ರಾ ಬಂದು ಕಂಪ್ಲಿ, ಸಿಂಧನೂರು, ಸಿರುಗುಪ್ಪ, ಸೊ ಹಿಂಗೆ ಒಳಬಳ್ಳಾರಿ ಈ ಕಡೆ ಹೋಗುತ್ತೆ. ಇದು ಆಂಧ್ರಕ್ಕೆ ಹೋಗಿ ಬೇ ಆಫ್ ಬೆಂಗಾಲ್ ಸೇರುತ್ತೆ. ಆಯಿತಾ. ಈ ನದಿ ಮೇಲೆ 3 ಸ್ಟೇಟ್ಗಳು ಬದುಕ್ತಾ ಇದ್ದಾವೆ, ಒಂದು ಕರ್ನಾಟಕ, ಒಂದು ಆಂಧ್ರ, ತೆಲಂಗಾಣ. ಆಯಿತಾ. ಈ 3 ಸ್ಟೇಟ್ನ ರೈತರು ಇದೇ ನೀರಿನ ಮೇಲೆ ವ್ಯವಸಾಯ ಮಾಡೋದು. ಈ ಕಡೆ ನಾರ್ಮಲಾಗಿ ಎಲ್ಲರೂ ನಾವು ಭತ್ತ ಬೆಳಿತೀವಿ, ಯೂಸ್ವಲ್ ಆಗಿ ಸ್ವಲ್ಪ ಜಾಸ್ತಿನೇ ಭತ್ತ ಬೆಳಿತೀವಿ. ರಾಯಚೂರು ಅಕ್ಕಿ ಅಂದರೆ ಹೆವಿ ಫೇಮಸ್ ಇರ್ತವೆ, ನೀವು ಎಲ್ಲಾದರೂ ಕೇಳಿರ್ತಾರೆ ಈ ಹೆಸರು ಅಂತ. ನಮ್ಮ ಸಿಂಧನೂರು ಈ ಕಡೆ ಎಲ್ಲ ಮಾಡೋ ಬೇಸಾಯಗಳು 90% ಭತ್ತದ್ದೇ ಆಗಿರುತ್ತೆ. ಸೊ ಅದಾದಮೇಲೆ ಎಲ್ಲಾದರೂ ನೀರು ಸಿಕ್ಕದೇ ಇರೋ ಜಾಗಗಳು, ಹೊಲಗಳು ಇರ್ತಾವಲ್ಲ, ಅಲ್ಲಿ ಮಾತ್ರ ಒಣ ಬೇಸಾಯ ಅಂದರೆ ಈ ಜೋಳ ಆಗಲಿ, ಸಜ್ಜೆ ಆಗಲಿ, ಸೂರ್ಯಕಾಂತಿ ಆಗಲಿ ಅಥವಾ ಕಡಲೆ ಆಗಲಿ, ಈ ಥರ ಎಲ್ಲ ಬೆಳ್ಕೊತಾರೆ. ಮಳೆ ಬರುತ್ತಲ್ಲ, ಮಳೆ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಹೊಲಗಳು ಒಂದು ಬೆಳೆ ತೆಗಿತಾರೆ ವರ್ಷಕ್ಕೆ. ಈ ಕಾಲುವೆ ನೀರನ್ನು ನಂಬ್ಕೊಂಡಿರೋ ಅಥವಾ ಈ ಹಳ್ಳದ ನೀರು ನಮ್ಗೆ ಪಂಪ್ ಸೆಟ್ ಇರುತ್ತಲ್ಲ, ಅವ್ರು ಏನು ಮಾಡ್ತಾರೆ ಅಂತಂದರೆ ಭತ್ತ ಬೆಳಿತಾರೆ. ಆಯಿತಾ. ವರ್ಷಕ್ಕೆ 2 ಬೆಳೆ ಬೆಳಿತಾರೆ, ನೀರಿತ್ತಂದರೆ. ನೀರಿಲ್ಲ ಅಂತಂದರೆ ಒಂದೇ ಬೆಳೆ, ಅದನ್ನು ಕೂಡ. ನೋಡಿ, ಈ ಸಿಂಧನೂರು ಇದೆಲ್ಲ ಅಗ್ರಿಕಲ್ಚರಲ್ಲಿ ರಿಚೆಸ್ಟ್ ಸಿಟಿ, ತಾಲೂಕು. ಈ ರಾಯಚೂರು ಡಿಸ್ಟಿಕ್ಕಲ್ಲಿ ಬೆಳೆಯೋ ಒಂದು 60ರಷ್ಟು ಭಾಗ ಭತ್ತನ ನಮ್ಮ ಸಿಂಧನೂರು ತಾಲೂಕಲ್ಲಿ ಬೆಳೀತಾರೆ. ಇಲ್ಲಿಂದಾನೇ ರಾಯಚೂರು ಅಕ್ಕಿ ಅಂತ ಹೇಳಿ ಎಕ್ಸ್ಪೋರ್ಟ್ ಆಗುತ್ತೆ ಬೇರೆ ಬೇರೆ ಕಂಟ್ರಿಗಳಿಗೂ ಕೂಡ. ರಾಯಚೂರು ಅಕ್ಕಿ ಅಂತ ಹೇಳಿ ಫೇಮಸ್ಸು, ಅಲ್ಲಿಗೂ ಕೂಡ ಇದು ಎಕ್ಸ್ಪೋರ್ಟ್ ಆಗುತ್ತೆ. ಆಯಿತಾ. ಈ ಸಿಂಧನೂರು ಮೇನು ತುಂಗಭದ್ರಾ ಎಡದಂಡೆ ಕಾಲುವೆ, ಸೊ ಅದನ್ನ ಮೇನ್ ನಂಬ್ಕೊಂಡಿದೆ. ಅದು ಬಿಟ್ಟರೆ ಈ ತುಂಗಭದ್ರಾ ನದಿನ ನಂಬ್ಕೊಂಡು ಬೇಸಾಯನ ಮಾಡ್ತಾರೆ. ಇಲ್ಲಿ ಅಗ್ರಿಕಲ್ಚರ್ಗೆ ನಂಬರ್ 1 ಎತ್ತಿದ ಕೈ. ಇಡೀ ಏಷ್ಯಾದಲ್ಲಿ ಹೈಯೆಸ್ಟ್ ಟ್ರ್ಯಾಕ್ಟರ್ಗಳನ್ನ ಸೇಲ್ ಮಾಡಿರ್ತಕ್ಕಂಥ ತಾಲೂಕುಗಳಲ್ಲಿ ಅಥವಾ ಸಿಟಿಗಳಲ್ಲಿ ಇದು ನಂಬರ್ 1. ಅಷ್ಟು ಅಗ್ರಿಕಲ್ಚರಲ್ ರಿಚ್ ಆಗಿದೆ, ಅಷ್ಟು ಡೆವಲಪ್ ಆಗಿದೆ. ಬಟ್ ಏನಂತಂದರೆ IT ಬೂಮಿಂಗ್ ಇಲ್ಲ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇದರಲ್ಲಿಲ್ಲ, ಜಾಬ್ ಆಪರ್ಚುನಿಟಿ ಸ್ವಲ್ಪ ಭಾಳ ಕಡಿಮೆ ಇಲ್ಲಿ, ಸ್ಯಾಲ್ರಿ ಅಂತೂ ಇನ್ನೂ ಕಡಿಮೆ.